ದೊಡ್ಡವರ ಒಂದು ನಾಟಕ. ಅಂಬರೀಷ ಚಕ್ರವರ್ತಿಗೆ ಆ ವಿಕಾರ ರೂಪವಾಗಿರ್ತಕ್ಕ ಭೂತವನ್ನು ಬಿಟ್ಟಂಥ ದೂರ್ವಾಸರು ನೋಡ್ರಿ ಏನು ಮಾಡಿದರು, ಸಾಕ್ಷಾತ್ ರುದ್ರದೇವ್ರ ಹತ್ರ ಹೋದರು ದೂರ್ವಾಸರು. ಅದು ನನಗೆ ಶಕ್ಯ ಇಲ್ಲ ಅಂದರು. ನೋಡ್ರಿ, ರುದ್ರದೇವ್ರಿಗೆ ಶಕ್ಯ ಇಲ್ವಾ? ಇಂಥ ಮಹಾನುಭಾವರು. ಆಮೇಲೆ ರುದ್ರದಿಂದ ಬ್ರಹ್ಮನ ಹತ್ರ ಹೋದರು. ಬ್ರಹ್ಮನೂ ಶಕ್ಯ ಇಲ್ಲ ಅಂದ, ಇದನ್ನು ಮಾಡ್ಲಿಕ್ಕಾಗೋದಿಲ್ಲಪ್ಪ, ಯಾಕಂದರೆ ಭಗವದ್ರೋಹದ ಕಾರಣವಾಗಿರ್ತಕ್ಕಂಥದ್ದು, ಅದು ನನ್ನ ಕಡೆಯಿಂದ ಶಕ್ಯ ಇಲ್ಲ. ಅದು ಸಾಕ್ಷಾತ್ ವಿಷ್ಣುವಿನ ಹತ್ರ ಹೋದರು ದೂರ್ವಾಸರು. ಆಗ ಭಗವಂತಂದ, ಅಪ್ಪ ಇದು ನನಗೂ ಶಕ್ತಿ ಇಲ್ಲ, ಯಾಕಂದ್ರೆ ನನ್ನ ಶಕ್ತಿ ಎಲ್ಲ ಭಗವದ್ ಭಕ್ತರಿಗೆ ಕೊಟ್ಟುಬಿಟ್ಟೀನಿ, ಭಗವದ್ ಭಕ್ತರಿಗೆ ಹಂಚಿಬಿಟ್ಟೀನಿ ನನ್ನ ಶಕ್ತಿ, ಅವರಲ್ಲೇ ಅದ ನನ್ನ ಶಕ್ತಿ. ಎತ್ತೇಜೋ ಮಾಮಕಂ ವಿದ್ಧಿ. ನೋಡ್ರು, ಯಾವ ತೇಜಸ್ಸದನೋ ಎಲ್ಲವನ್ನು ಅವ್ರಿಗೆ ಕೊಟ್ಟೀನಿ, ನೀನು ಅವ್ರ ಹತ್ರ ಹೋಗು ಅಂತ ಪುನಃ ಅಂಬರೀಷ್ ಹತ್ರ ದೂರ್ವಾಸರು ಬರತಕ್ಕಂಥ ಪ್ರಸಂಗವನ್ನು ನೋಡ್ತೀವಿ ನಾವು ಭಾಗವತಾದಿಗಳಲ್ಲಿ. ಅಂದರೆ ದೊಡ್ಡವರ ದ್ರೋಹ ಮಾಡಿದರೆ ಎಲ್ಲಿ ಕಳ್ಕೊಂಡಿವ ಅಲ್ಲೇ ಹುಡುಕ್ಬೇಕು. ಕಳ್ಕೊಂಬೋದೊಂದು ಕಡೆ, ಹುಡುಕೋದೊಂದು ಕಡೆ ಮಾಡಿದರೆ ಆ ವಸ್ತು ಎಲ್ಲೂ ಸಿಗೋದಿಲ್ಲ, ಕಳ್ಕೊಂಡಲ್ಲೇ ವಸ್ತು ಸಿಗ್ತದೆ. ಮತ್ತೆ ಪುನಃ ತಿರುಪತಿ ಅಂಕಪ್ಪನ ಹತ್ರ ಹೋಗಿದ್ದಾರೆ. ಸ್ವಾಮಿಯಾದ ಶ್ರೀಮನ್ನಾರಾಯಣ ಅವನು ಅಂದ, ಅಪ್ಪ ನಾನೇನು ಮಾಡಲಿ, ನನಗೆಲ್ಲವೂ ಕೂಡ ಎಲ್ಲಿ ಕಳ್ಕೊಂಡು ಅಲ್ಲೇ ಹೋಗು, ಎಲ್ಲಿ ಹೊಟ್ಟಿ ಸೂಲಿ ಅಂತೇಳಿ ಅಲ್ಲೇ ಹೋಗಂದ ತಿರುಪತಿ ಅಮ್ಮಪ್ಪ. ನೋಡ್ರಿ, ವೆಂಕಟರಮಣ ಶ್ರೀನಿವಾಸ ಮಹಾನ್ ಶಕ್ತಿವಂತನಾಗಿದ್ದರೂ ಕೂಡ ಭಗವದ ಸಂಕಲ್ಪದಂತೆ ಎಲ್ಲರೂ ನಡ್ಕೋತಾರೆ. ಭಗವಂತ ತನ್ನ ಸಂಕಲ್ಪದಂತೆ ನಡ್ಕೋತಾನೆ. ಅವನ ಸಂಕಲ್ಪ ಯಾವುದು? ಭಗವದ್ಭಕ್ತರೇ ಅವನ ಸಂಕಲ್ಪ. ಮತ್ತು ಪುನಃ ಮಹಾನುಭಾವರು ಬಂದಿದ್ದಾರೆ. ಬಂದು ತಾವು ಮಾಡಿರ್ತಕ್ಕ ಅಪರಾಧವನ್ನು ಮನ್ನಿಸುವಂತೆ ಕೇಳ್ಕೊಂಡಾಗ ಪುನಃ ಪಾಕವನ್ನು ಮಾಡಿಸಿದ್ದಾರೆ ವಿಜಯದಾಸರು. ಮಾಡಿಸಿ ಆಗ ಏನಾಯಿತು, ಅಲ್ಲಿ ಊಟ ಮಾಡಿಸಿದ್ದಾರೆ. ಎನ್ನ ಭಿನ್ನಪವ ಕೇಳು ಧನ್ವಂತರಿ ದಯ ಮಾಡುವಂತ. ಅಲ್ಲಿ ಭೋಜನವನ್ನು ಮಾಡಿದಾಗ ಹೇಗ್ಯಾಗ ವಿಜಯದಾಸರು ಕೊಟ್ಟ ಬಡಿಸಿದ ಭೋಜನವನ್ನು ಊಟ ಮಾಡ್ತಾ ಇದ್ದಾರೆ ಶ್ರೀನಿವಾಸಾಚಾರ್ಯರು. ಒಂದೊಂದು ತುತ್ತಿಗೆ ಅದೇ ಔಷಧಪ್ರಾಯವಾಗಿ ಅದು ರೋಗ ನಿವೃತ್ತಿ ಆಯಿತು. ರೋಗ ನಿವೃತ್ತಿ ಆದ ಮೇಲೆ ಆಗ ಅವರಂದರು, ಎಂಥ ಜ್ಞಾನವಿದೆ, ನಾ ತಿಳ್ಕೊಂಡಿದ್ದೇನು ಅಂತ. ಅವತ್ತೇ ಅವರು ಮಹಾನುಭಾವರು ಅವರು ಶಿಷ್ಯರಾಗಿ ಮುಂದೆ ವಿಜಯದಾಸರು ಅಂತ ಮಹಾನುಭಾವರಲ್ಲಿ ಜಗನ್ನಾಥ ದಾಸರು ಅಂತ ಅಂಕಿತವನ್ನು ಪಡೆದಿದ್ದಾರೆ. ವಿಜಯದಾಸರಲ್ಲಿ ಅಂಕಿತವನ್ನು ಪಡೆದಂಥ ಮಹಾನುಭಾವರು ಜಗನ್ನಾಥ ದಾಸರು. ಆ ಜಗನ್ನಾಥ ದಾಸರು ಅಂಕಿತ ಪಡೆದ ಮೇಲೆ ಆ ವಿಜಯದಾಸರು ಆ ಜಗನ್ನಾಥ ದಾಸರು ನೋಡಿದರು, ಅಪ್ಪ ಎಷ್ಟು ಅಲ್ಪಾವಿಷ್ಯದಲ್ಲ, ಇವರಿಗೆ ಅಲ್ಪಾವಿಷ್ಯ ಅದ, ಈ ಅಲ್ಪಾವಿಷ್ಯವನ್ನು ಪುನಃ ಪೂರ್ಣಾವಿಷ್ಯವನ್ನು ಕೊಡಬೇಕು. ಯಾಕಂದರೆ ಇವರು ಜ್ಞಾನ ಅಗಾಧವಾದ ಜ್ಞಾನ. ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು 600 ಪತ್ರ, ಕುಂಭಕೋಣ ಪತ್ರದಲ್ಲಿ 600 ಪತ್ರ ಅದ, 4 ಅಧ್ಯಾಯ. ಕುಂಭಕೋಣ ಪತ್ರದಿಂದ 600 ಪತ್ರ ಶ್ರೀಮನ್ಯಾಯ ಸುಧಾ. ನೋಡ್ರಿ, ಎಲ್ಲವನ್ನು ಜಗತ್ತಿನಲ್ಲಿ ಏನು ಮತಗೊಳವನು, ನಮ್ಮ ಬುದ್ಧಿಯಲ್ಲಿ ಏನು ವಿಕಾರ ಆಗ್ತಾ ಇದೆಯೋ ಆ ವಿಕಾರಕ್ಕೆಲ್ಲವನ್ನು ಪರಿಹಾರ ಕೊಟ್ಟಂಥವರು ಶ್ರೀಮದಾಚಾರ್ಯರು ಮೀಮಾಂಸಾ ಶಾಸ್ತ್ರದಿಂದ. ಆ ಪರಿಹಾರವನ್ನು ಮಾಡಿದವರೇ ಟೀಕಾಕೃತಪಾದರು ಮಹಾನುಭಾವರು. ಅಂಥವರು ಕೊಟ್ಟಿದ್ದಾರೆ ಶ್ರೀಮನ್ಯಾಯ ಸುಧಾದಲ್ಲಿ. ಅಂಥ ಪರಿಷ್ಕಾರವನ್ನು ಮಾಡಿ ಜಗತ್ತಿಗೆ ತೋರಿಸಿಕೊಟ್ಟ ಧೀಮಾನ್ ದಾರ್ಶನಿಕರು ಶ್ರೀಮದ್ ಜಯತೀರ್ಥರು ಟೀಕಾಕೃತಪಾದರು. ಇಂಥ ಮಹಾನುಭಾವರು. ಅದಕ್ಕೋಸ್ಕರ ನೋಡ್ರಿ, ಎಂಥ ವಿಲಕ್ಷಣವಾದಂಥ ಆ ಸಂಗ್ರಹ, ಆ ಮೇಧ ಬುದ್ಧಿ ಇವೆಲ್ಲವನ್ನು ನೋಡಿದರು. ಓಹೋ, ಉದ್ಧಾರ ಮಾಡಬೇಕಲ್ಲಪ್ಪ, ಈ ಜೀವನನ್ನು ಹೆಂಗಾದರೂ ಮಾಡಿ ಉದ್ಧಾರ ಮಾಡಬೇಕು, ನಾವು ಉದ್ಧಾರ ಮಾಡಲೇಬೇಕಾಯ್ತು. ಅಲ್ಪಾವಿಷ್ಯ, ಆವಿಷ್ಯ ಸ್ವಲ್ಪ ಇದೆ. ಇಂಥ ಗ್ರಂಥಗಳನ್ನು ಓದಿದ್ದಾರೆ. ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಅಳವಡಿಸಿಕೊಂಡಿರ್ತಕ್ಕ ಮಹಾನುಭಾವರು. ಇವರಿಂದ ದೊಡ್ಡ ಕೆಲಸ ಆಗಬೇಕು ಅಂತ ಅಪರೋಕ್ಷ ಜ್ಞಾನಿಗಳಾದ ಭೃಗುಋಷಿಗಳಿಗೆ ಅಂಶ ಸಂಭೂತರಾದಂಥ ಮಹಾನುಭಾವರು ವಿಜಯದಾಸರಿಗೆ ಗೊತ್ತಾಯಿತು. ಆಗ ಆನಂದಪಟ್ಟಿದ್ದಾರೆ. ಪಟ್ಟು ಗೋಪಾಲದಾಸರನ್ನು ಕರೆಸಿದರು. ಅವರ ಶಿಷ್ಯರೇ, ಅವ್ರದ್ದು ದೊಡ್ಡ ಇತಿಹಾಸ ಗೋಪಾಲದಾಸರು. ಆ ಗೋಪಾಲದಾಸರ ಕರೆಸಿ ಹೇಳಿದ್ರಪ್ಪ, ನಿನ್ನ ಅವತಾರ ಕಾರ್ಯ ಆದಷ್ಟು ಬೇಗ ಮುಗಿಬೇಕಾಗಿದೆ. ಯಾಕಂದರೆ ಗೋಪಾಲದಾಸರು ಗಣಪತಿ ಅಂಶ ಸಂಭೂತರು. ಅವರು ಬಂದದ್ದು ಯಾವುದೋ ಒಂದು ಶಾಪ ನಿಮಿತ್ತವಾಗಿ. ದೊಡ್ಡವರಿಗೆ ಶಾಪ ಆದರೆ ನಮಗೆಲ್ಲ ವರ. ಆ ನಿಮಿತ್ತವಾಗಿ ಬಂದಿದ್ದಾರೆ. ಸಾಕು, ಇನ್ನು ನಿನ್ನ ವಿಲಕ್ಷಣವಾದ ಗ್ರಂಥ ರಚನೆಕಾರರು ನೋಡ್ರಿ ವಿಜಯದಾಸರು ಇಲ್ಲಿ ಹೆಂಗೆ ಸಂಬಂಧ ಜೋಡಿಸಿದ್ದಾರೆ. ಸಂಬಂಧವಿದೆ ಅಂತಕ್ಕಂಥ ವಿಚಾರವನ್ನು ತಿಳಿಬೇಕು ನಾವು. ಇಲ್ಲಿ ಸಂಬಂಧ ಏನು? ಸಾಕ್ಷಾತ್ ಗಣಪತಿ ಅಂಶ ಸಂಭೂತರಾದವರು ಗೋಪಾಲದಾಸರು. ಆ ಗಣಪತಿ ಬರೆದದ್ದೇನು? ಮಹಾಭಾರತ.
ವೇದವ್ಯಾಸ ದೇವರು ಹೇಳಬೇಕು, ಗಣಪತಿ ಬರಿಬೇಕು ಸಂಬಂಧ. ಅವರ ಆ ವಿಷಯ ಮಹಾನುಭಾವರಾದ ಶ್ರೀನಿವಾಸಾಚಾರ್ಯರಿಗೆ ಕೊಟ್ಟರೆ, ಅಂದರೆ ಜಗನ್ನಾಥದಾಸರಿಗೆ ಕೊಟ್ಟರೆ, ಇಲ್ಲಿ ಎರಡು ಸಂಬಂಧ. ಅದು ಏನಾಯ್ತು? ಇವರ ಜ್ಞಾನ, ಅವರ ಗ್ರಂಥಲೇಖನ. ಆ ಗ್ರಂಥಲೇಖನ ಮಾಡಬೇಕಾದ್ರೆ ಗ್ರಂಥ ರಚನೆ ಮಾಡತಕ್ಕವನಿಗೆ ತಿಳಿದಿದ್ದರೆ ಮಾತ್ರ ಗ್ರಂಥ ರಚನೆ ಮಾಡ್ಲಿಕ್ಕಾಗ್ತದೆ. ಅದನ್ನು ಆ ವಿಷಯ ತಿಳಿದಿದ್ದರೆ ಆ ಗ್ರಂಥ ರಚನೆ ಆಗ್ತದೆ, ಇಲ್ಲಕ್ಕೆ ಆಗೋದಿಲ್ಲ. ಸುಮ್ಮನೆ ಹಿಂಗೆ ಜೆರಾಕ್ಸ್ ಮಾಡಿದಂಗೆ ಮಾಡಿದರೆ, ಆ ಹಾಳೆ ಪೇಪರು ಟೈಪ್ ಮಾಡಿದಂಗೆ ಮಾಡಿದರೆ ಅಲ್ಲ. ಆ ವೇದವ್ಯಾಸ ದೇವರು ಹೇಳ್ತಕ್ಕಂಥ ಆ ಶೈಲಿ, ಆ ಗಣಪತಿ ತಿಳ್ಕೊಂಡು ಗಣಪತಿ ತಿಳಿದದ್ದನ್ನು ಬರಿತಕ್ಕಂಥದ್ದು, ತಾನೂ ತಿಳಿದು ಬರಿತಕ್ಕಂಥದ್ದು. ಇವೆರಡೂ ಸಮ್ಮೇಳನ ಇರೋಣದ್ರಿಂದ ಅವರಿಗೆ ಆದೇಶ ಕೊಟ್ಟರು ವಿಜಯದಾಸರು. ಯಾರಿಗೆ? ಗೋಪಾಲದಾಸರಿಗಪ್ಪ, ನಿನ್ನ 40 ವರ್ಷ ಆಯುಷ್ಯ ಕೊಡು. ಈ 40 ವರ್ಷ ಆಯುಷ್ಯದಲ್ಲಿ ಇವರು ಸಮಗ್ರವಾದ ಮಧ್ವ ಸಿದ್ಧಾಂತದ, ವೈಷ್ಣವ ಸಿದ್ಧಾಂತದ ಸಮಸ್ತ ಯಾವ ಸಾರಸ್ವತ ಲೋಕ ಅಂತ ಏನದಲ್ಲ, ಆ ವೇದಾಂತ ಸಿಂಹಾಸನ, ವೇದಾಂತ ಗ್ರಂಥಗಳ ಸಮಸ್ತವಾದ ಸಮಗ್ರವಾದ ತತ್ವಶಾಸ್ತ್ರವನ್ನು ನಿರ್ದೇಶ ಮಾಡ್ತಾರೆ. ಜಗತ್ತಿಗೆ ಇವರಿಂದ ಅಮೋಘವಾದ ಕಾರ್ಯಗಳಾಗಬೇಕಾಗಿದೆ, ಇವರಿಂದಲೇ ಆಗಬೇಕು. ನಿನ್ನ ತಪಶಕ್ತಿ, ಅವರ ಬುದ್ಧಿಶಕ್ತಿ, ನನ್ನ ಅನುಗ್ರಹ, ಮೂರು ಕುಡಿದು ತ್ರಿವೇಣಿ ಸಂಗಮ. ಎಲ್ಲೇ? ಜಗನ್ನಾಥದಾಸರಲ್ಲಿ ತ್ರಿವೇಣಿ ಸಂಗಮ ನೋಡ್ರಿ. ವ್ಯಕ್ತವಾದದ್ದು ಯಾವುದು? ಯಮುನಾ ನದಿ, ಗಂಗಾ ನದಿ. ಯಮುನಾ ನದಿ ಒಳಗಡೆ ಹೋದರೂ ಬರ್ತದೆ, ಪ್ರಯಾಗದಲ್ಲಿ ಬರ್ತದೆ. ಅಲಹಾಬಾದಿಗೆ ಹೋಗ್ಬೇಕು, ನಾವು ಒಳಗಡೆ ಹೋಗ್ಬೇಕು, ಭಾಳ ಒಳಗೆ ಹೋಗ್ಬೇಕು. ಒಂದು 10 ಕಿಲೋಮೀಟ್ರು ಆ ಬೋಟಿನಲ್ಲಿ ಹೋದ ಮೇಲೆ ಅಲ್ಲಿ ಗಂಗಾ ಕಾಣಿಸ್ತದೆ, ಬೆಳ್ಳ ಕಾಣಿಸ್ತದೆ. ಇದು ನೀಲವರ್ಣ. ಅಲ್ಲಿ ಸರಸ್ವತಿ ಗುಪ್ತಗಾಮಿನಿ ನೋಡ್ರಿ. ಇಲ್ಲಿ ಗುಪ್ತಗಾಮಿನಿ ಯಾರು? ಸರಸ್ವತಿ ಮಹಾನುಭಾವರು ಗೋಪಾಲದಾಸರು. ಗಂಗಾ ಪ್ರವಾಹ ಯಾವುದು? ಮಹಾನುಭಾವರಾದ ವಿಜಯದಾಸರು. ಕಣ್ಣಿಗೆ ಕಾಣುವುದು ಯಾವುದು? ಯಮುನಾ ನದಿ. ಅವರೇ ಮಹಾನುಭಾವರು ಜಗನ್ನಾಥದಾಸರು. ಇಂಥ ಮಹಾನುಭಾವರು 3 ತ್ರಿವೇಣಿ ಸಂಗಮಗಳ ನದಿಯೇ ಅಲಹಾಬಾದ್, ಪ್ರಯಾಗ, ವಿಷ್ಣು ಪ್ರಯಾಗ ಅಂತ ಅನೇಕ ಪ್ರಯಾಗಗಳು, ನಂದ ಪ್ರಯಾಗ, ರುದ್ರ ಪ್ರಯಾಗಗಳು. ಆದರೆ ಅದರ ಮಹತ್ವ ಅಲ್ಲ, ಇಲ್ಲೇ ಬಂದಿರತಕ್ಕಂಥದ್ದು ಪ್ರಯಾಗ. ಪ್ರಯಾಗ ಅಂದ್ರೆ ಕೂಡೋದು ಅಂತ ಅರ್ಥ. ಪ್ರಕರ್ಷೇಣ ಯಾತೀತಿ ಗಚ್ಚತೀತಿ ಪ್ರಯಾಗ ಅಷ್ಟೇ. ಅತ್ಯಂತವಾಗಿ ಪ್ರವೇಶ ಮಾಡ್ತಕ್ಕಂಥದ್ದಕ್ಕೆ ಪ್ರಯಾಗ ಅಂತ ಕರೆದ. ಇಂಥ ಪ್ರಯಾಗ ಯಾವುದೋ ನಮ್ಮ ಜಗನ್ನಾಥದಾಸರಲ್ಲೇ ಅದ. ಜಗನ್ನಾಥದಾಸರಲ್ಲೇ ಗಂಗಾ ಪ್ರವಾಹ ಅದ, ಈ ಕಡೆ ಸರಸ್ವತಿಯ ಪ್ರವಾಹವೂ ಅದ. ತಾವು ಸ್ವತಃ ಯಮುನಾ ನದಿಯಾಗಿ ಜಗತ್ತಿಗೆ ಕಾಣಿಸಿ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದ್ದಾರೆ. ಯಾರು? ಜಗನ್ನಾಥದಾಸರು. 32 ಸಂಧಿಗಳು. ಏನ್ರಿ ಹರಿಕಥಾಮೃತ ಸಾರ ರಚನೆ ಮಾಡಿದರು? ಇದೆಲ್ಲ ಯಾರು ಶಕ್ತಿ ಅಂದರೆ 3 ಶಕ್ತಿ. ನೀವು ಪ್ರಯಾಗಕ್ಕೆ ಹೆಂಗೆ ಸ್ನಾನಕ್ಕೆ ಹೋಗ್ತಿರೋ 3 ನದಿಗಳವಂತ, ಹಂಗೆ ಆ ಯಮುನಾ ನದಿಯಲ್ಲಿ ನಾವು ಧುಮುಕಿದಾಗ ನಮಗೆ ಕಾಣುವುದು ಸರಸ್ವತಿ ನದಿ ಮತ್ತು ಗಂಗಾ ನದಿ. ನಾವು ಸ್ನಾನ ಮಾಡುವುದು ಯಮುನಾ ನದಿಯಲ್ಲೇ. ಅದರಂತೆ ಜಗನ್ನಾಥದಾಸರ ಹರಿಕಥಾಮೃತ ಸಾರ ಅಂತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಶ್ರೇಷ್ಠವಾದಂಥ ನದಿಯಲ್ಲಿ ಮುಳುಗಿದಾಗ ನಮಗೆ 2 ಪ್ರವಾಹಗಳ ಸಮ್ಮೇಳನ ಆಗ್ತದೆ ನಮ್ಮ ದೇಹದಲ್ಲಿ. ಯಮುನಾ ನದಿ ಇಲ್ಲಿ ಸ್ನಾನ ಮಾಡಿದರೆ ಎಲ್ಲಿ ಬರ್ತದೆ? ಇತ್ತ ಕಡೆ ಗಂಗಾ ಪ್ರವಾಹ, ಇತ್ತ ಕಡೆ ಸರಸ್ವತಿಯ ಪ್ರವಾಹ. 2 ಪ್ರವಾಹಗಳು ನಮ್ಮ ಹರಿಕಥಾಮೃತ ಸಾರದಲ್ಲಿ ಇದೆ. ಅಂತ ಹರಿಕಥಾಮೃತ ಸಾರ ರಚನೆ ಮಾಡಿದ್ದಾರೆ. ಏನ್ರಿ ಹರಿಕಥಾಮೃತ ಸಾರ ಅಂದರೆ? ಹರಿಕಥೆನೇ ಇಲ್ಲ ಅದರೊಳಗೆ. ನೋಡ್ರಿ ಎಂಥ ಶಬ್ದ ಸಮನ್ವಯ, ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರತಕ್ಕಂಥದ್ದು. ಎಷ್ಟು ಶಬ್ದ ಸಮನ್ವಯ, ಎಷ್ಟು ಉಪಮೇಯ, ಅಭಾವ ನೋಡಬೇಕು ಹರಿಕಥಾಮೃತ ಸಾರ. ಒಂದೊಂದು ಸಂಧಿಯಲ್ಲಿ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಭಗವಂತನ ತತ್ವ ತಿಳಿಸುವಲ್ಲಿ, ಜೀವರ ತತ್ವ ತಿಳಿಸುವಲ್ಲಿ, ಪ್ರಕೃತಿಯ ತತ್ವ ತಿಳಿಸುವಲ್ಲಿ ನಮ್ಮ ಜಗನ್ನಾಥದಾಸರು ಅವರಿಬ್ಬರ ಅನುಗ್ರಹದಿಂದ ಆ ಗ್ರಂಥ ರಚನೆ ನೋಡಿದಾಗ ಅಣುಸುಧಾ ಅಂತ ಕರೆದ್ರು. ಅದಕ್ಕೆ ಅದೇ ಅಣುಸುಧಾ. ಅದಕ್ಕೆ ಸುಧಾ ಓದಿ ಪದ ಹಾಡು ಅಂದ್ರೆ ನಮ್ಮಲ್ಲಿ ಸುಧಾ ಓದಿದ ಮೇಲೆ ಪದ ಹಾಡಬೇಕು. ಇದನ್ನು ಜಗನ್ನಾಥದಾಸರಿಗೆ ತೋರಿಸಿಕೊಟ್ಟರು ವಿಜಯದಾಸರು. ಅಪ್ಪ ನೀವು ಸುಧಾ ಓದಿದ್ದೀರಿ, ಪದ ಹಾಡಿಲ್ಲ ನೋಡ್ರಿ ಅಂದರು. ಅವರು ತಮ್ಮ ಅಮೂಲ್ಯವಾಗಿರ್ತಕ್ಕ ಗ್ರಂಥವನ್ನು ಬಿಟ್ಟೇ ಬಿಟ್ಟರು. ಆ ಕನ್ನಡ ಪದಪದ್ಯಗಳಲ್ಲೇ ಲೀನರಾಗಿ ಆ ಪದಪದ್ಯಗಳಲ್ಲೇ ಇರತಕ್ಕಂಥ ತತ್ವದ ವಿಮರ್ಶೆಯನ್ನು ಮಾಡ್ತಾ ತಮ್ಮ ಪಾಂಡಿತ್ಯವನ್ನು ಜಗತ್ತಿಗೆ ಪ್ರವಾಹ ರೂಪದಲ್ಲಿ ತೋರಿಸಿಕೊಟ್ಟಂಥ ನಮ್ಮ ಜಗನ್ನಾಥದಾಸರು
ಅದಕ್ಕೆ ಹರಿಕಥಾಮೃತ ಸಾರ ಬರೆದ್ರು.